ಮುಂದುವರಿ. ಮುಂದುವರಿ. ನಿನ್ನೆ ಇದೇ ಸಮಯದಲ್ಲಿ ಇದ್ದಂತಹ ಮಗಳು ಇವತ್ತು ನಮ್ಮ ಜೊತೆ ಇಲ್ಲ. ಅವಳನ್ನು ಕಳೆದುಕೊಂಡಂತಹ ಕುಟುಂಬ ಇವತ್ತು ಕಣ್ಣಿನಲ್ಲಿ ಕೈ ತೊಳಿತಾ ಇದ್ದರೆ ಯಾವ ಹಂತಕ ಇದ್ದರೆ ಹಂತಕನಿಗೆ ಸರಿಯಾದ ಶಿಕ್ಷೆ ಕೊಡುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಏನು ಕುಟುಂಬ ಇತ್ತು, 5 ವರ್ಷದ ಬಾಲಿಕೆಯ ಕುಟುಂಬ, ಮೂಲತಃ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಒಂದು ತಾಲೂಕಿನ ನಿವಾಸಿಗಳು. ಇಲ್ಲಿ ಅಂದರೆ ಹಲವು ವರ್ಷಗಳಿಂದ ಇಲ್ಲೇ ಹುಬ್ಬಳ್ಳಿಯ ಒಂದು ವಿಶ್ವೇಶ್ವರನಗರದಲ್ಲಿರುವಂತಹ ಸಬ್ಜೆಲ್ ಇದೆ. ಸಬ್ಜೆಲ್ ಪಕ್ಕದಲ್ಲಿ ಒಂದು ಪುಟ್ಟದಂತಹ ಒಂದು ಶೆಡ್ನಲ್ಲಿ ವಾಸ ಇರುವಂತಹ ಕೆಲಸವನ್ನು ಇಲ್ಲಿ ಅಂತಂದರೆ ಮಾಡ್ತಾಯಿದ್ರು. ಹಲವು ವರ್ಷಗಳಿಂದ ಇಲ್ಲಿ ಅಂತಂದರೆ ವಾಸವಾಗಿದ್ದರು. 2 ಮಕ್ಕಳು ಇಲ್ಲಿ ಅಂದರೆ ಹಿರಿಯ ಮಕ್ಕಳು ಅಂದರೆ 2 ಮಕ್ಕಳನ್ನು ಹೊಂದಿರುವಂತಹ ಕುಟುಂಬ ಇದು. ತಂದೆ ಇಲ್ಲಿ ಅಂತಂದರೆ ಗಾರೆ ಮತ್ತು ಪೇಂಟಿಂಗ್ ಕೆಲಸ ಮಾಡಿ ಜೀವನ ಮಾಡ್ತಾಯಿದ್ರೆ, ಅವಳ ತಾಯಿ ಇಲ್ಲಿ ಅಂದರೆ ಸಣ್ಣ ಪುಟ್ಟ ಮನೆ ಕೆಲಸ ಮತ್ತು ಮಧ್ಯಾಹ್ನದ ಮೇಲೆ ಇಲ್ಲಿ ಅಂದರೆ ಬೋಟಿಂಗ್ ಕೆಲಸಗಳನ್ನು ಮಾಡಿ ಇಲ್ಲಿ ಅಂದರೆ ಜೀವನವನ್ನು ತಮ್ಮ ಉಪಜೀವನವನ್ನು ಸಾಗಿಸ್ತಾ ಇದ್ರು. ಆದರೆ ಆ ಕುಟುಂಬಕ್ಕೆ ಇಲ್ಲಿ ಅಂದರೆ ದೊಡ್ಡದಂತಹ ಒಂದು ಬರಸಿಡಲು ಇಲ್ಲಿ ಅಂತಾರೆ ಬಂದೋಗಿದೆ. ಆ ಕುಟುಂಬಸ್ಥರನ್ನೇ ನಾನು ಮಾತಾಡ್ತೀನಿ, ಆ ತಂದೆ ತಾಯಿನ ಮಾತಾಡ್ತೀನಿ. ಸರ್, ನಿನ್ನೆ ಈ ಸಮಯದಲ್ಲಿ ಇದ್ದಂತಹ 5 ವರ್ಷದ ಮಗು ಇವತ್ತು ನಮ್ಮ ಜೊತೆ ಇಲ್ಲ. ಈ ನೋವು ಇವತ್ತು ಯಾರಿಗೂ ಸಹ ಆಗಬಾರ್ದು ಅಂತಹ ಘಟನೆ ಇವತ್ತು ಆಗಿ ಹೋಗಿದೆ. ಸರ್, ಏನಾಯ್ತು ಸರ್ ನಿನ್ನೆ? ಸರ್, ನಾ ಕೆಲ್ಸಕ್ಕೆ ಹೋಗಿದ್ದೀನಿ ರೀ ಸರ್. ನನ್ನ ಮಗಳು ಒಳ್ಳೆ ಬಂದಾಗ ನನ್ನ ಮಗನ ನೋಡ್ಲಿಲ್ಲ ರೀ. ನಾನು ಒಳ್ಳೆ ಬಂದ ನನ್ನ ಮಗಳು ಮಾತಾಡ್ಲಿಲ್ಲರಿ. ನನ್ನ ಮಗಳು ಎಡ ಬಿದ್ಲು ಬಂದಿಲ್ರಿ. ಹೆಂಗೆ ಮಾಡ್ರಿ ನಾನು? ಎಷ್ಟು ಜನ ಮಕ್ಕಳು ನಿಮಗೆ? ಎಷ್ಟು ಜನದಲ್ಲಿ ಇದ್ರಲ್ಲಿ ನಾವು 2 ಜನ ಸರ್. ನನಗೆ ಮಕ್ಕಳು ಹಿರಿಯೋಳು ನೋಡ್ರಿ, ದೊಡ್ಡವಳು. ಇವಳು ಸ್ವಲ್ಪ ಚಲೋ ಇದ್ಲ್ರಿ ನನ್ನ ಮಗಳು. ಇವಳ ದೇವ್ರು ಕರ್ಕೊಂಬಿಟ್ಟ ಅಮ್ಮ. ಯಾರು ಹಂತಕ ಇದ್ದ ಹಂತಕನಿಗೆ ಒಂದು ಶಿಕ್ಷೆ ಕೊಡುವಂತಹ ಕೆಲಸವನ್ನು ಮಾಡಿದರೆ ನಿಮಗೆ ಮಗಳಿಗೆ ಸಾವಿಗೆ ನ್ಯಾಯ ದೊರಕಿಸಿಕೊಡುವಂಥ ಪೊಲೀಸರು ಮಾಡಿದ್ದಾರೆ. ಆ ಸಂಪರ್ಕ ಏನು ಹೇಳ್ತೀರಿ? ಅವ್ರಿಗೆ ನಾನು ಕೃತಜ್ಞತೆ ಹೇಳ್ತೀನಿ ಸರ್. ನಾನು ಸರ್ಗೆ, ಇವರಿಗೆ ಯಾರು LC ಕುಮಾರಸ್ವಾಮಿ ಅವರಿಗೆ, ಅನ್ನಪೂರ್ಣ ಮೇಡಮ್ ಅವ್ರಿಗೆ ನಾನು ಕೃತಜ್ಞತೆ ಹೇಳ್ತೀನಿ ರೀ ಅವರಿಗೆ. ಮಗಳ ಸಾವಿಗೆ ಆದಂತಹ ಸಾವಂಥ ಕೆಲವೇ ಕ್ಷಣಗಳನ್ನ ಇವತ್ತು ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ ಸಾವಿಗೆ. ನೀನು ಎಷ್ಟೊತ್ತು ಟೈಮ್ ಮಾತಾಡಿದ್ರಿ ಮಗಳ ಜೊತೆ ತಾವು? ನಾನು 9 ಗಂಟೆಗೆ ಮಾತಾಡಿ ಹೋಗಿದ್ದೀನಿ ಸರ್ ಕೆಲಸಕ್ಕೆ. ನಾನು 9:15ಕ್ಕೆ ಹೋದ್ರಿ. ನಾನು ನೀವು 9 ಗಂಟೆಗೆ ಮನೆಯಿಂದ ಹೋದ್ರಿ. ನಿಮಗೆ ಎಷ್ಟೊತ್ತಿಗೆ ಸುದ್ದಿ ಬಂತಿದೆ ಹಿಂಗಾಗಿದೆ ಅಂತೇಳಿ? ಸುದ್ದಿ ಒಂದು 11 ಗಂಟೆ ಆಯ್ತು ಸರ್. 11 ಗಂಟೆ ನನ್ನ ಮಿಸ್ಸಸ್ಗೆ ನಾನು ಫೋನ್ ಮಾಡಿದ್ದೆ. ಅವ್ಳು ಯಾಕಂದ್ರೆ ಬುಡ್ಡಿಗೆ ಹೋಗ್ತಾರಲ್ಲ, ಅವ್ರ ಅಂಟಿ ಫೋನ್ ಹಚ್ಚಿದ್ರು, ಫೋನ್ ರಿಸೀವ್ ಮಾಡಿದ್ದಿಲ್ಲ ಅಂತ. ಅದಕ್ಕೆ ನಾನು ಈಗ ಎಲ್ಲದ ಇದೆ ಹೋಗಿ ಕರೀತಾರ ಅಂತ ಫೋನ್ ಹಚ್ಚಿದ್ದೆ. ಅವಾಗ ಈಗ ನನ್ನ ಮಗಳಿಗೆ ಕಾಣ್ತಾ ಇಲ್ಲ, ಎಲ್ಲೇ ಹೋದ್ಲು ಅಂದ್ರಿ. ಅವಾಗ ಅಲ್ಲಿಂದ ಓಡಿ ಬಂದ್ರಿ ಸರ.
ಹೊಳ್ಳಿ ಬಂದ ಮಗಳು ಜೀವಂತ ಇರಲಿಲ್ಲ, ಕತ್ತರಿಸಿ ಕೊಲೆ ಮಾಡಿದ್ರು. ಇರ್ಲಿಲ್ಲ ಸರ, ಜೀವಂತ ಇರ್ಲಿಲ್ಲ. ಮಮ್ಮಿ ಮಾತಾಡ್ಲಿಲ್ಲ. ನನ್ನ ಮಗಳು ಒಳ್ಳೆ ಬರಂಗಿಲ್ಲ. ಮಗುವಿನ ತಾಯಿ ಇದರ ತಾಯಿಯನ್ನು ಮಾತಾಡಿಸ್ತೀನಿ. ಅಮ್ಮ ನಿನ್ನೆ ತಾವು ಎಲ್ಲಿ ಹೋಗಿದ್ರಿ, ಏನಾಯ್ತು ಘಟನೆ ಇದು ನಿನ್ನೆ? ನಾನು ಮನೆ ಕೆಲ್ಸಕ್ಕಂತ ಹೋಗಿದ್ದೆ ಸರ್. ಅಲ್ಲೇಕಿ ಹೊರಗೆ ಆಡಕ್ಕೆ ಕುಂತಿದ್ಲು. ಫಸ್ಟ್ ಫೋನ್ ನೋಡಂತಿದ್ಲು. ಫೋನ್ ಒಳಗೆ ತಂದು ಕಿಟಕಿಯಾಗಿಟ್ಟು ಹೊರಗೆ ಆಡಕ್ಕೆ ಕುಂತಿದ್ಲು. ಆಡು ಮುಂದೆ ನಾವು ಒಮ್ಮೆ ಹೋಗಿ ಒಳಗೆ ಬಂದು ನೋಡ್ದಾಗ ಕುಂತಿದ್ಲಕ್ಕೆ ಶಟ್ಕೊಂಡು ಮತ್ತು ನಾ ಬರ್ದಂತ ತಡಿಯಪ್ಪಿ ಅಂತ ಹೇಳಿ ಹೋದೆ. ಒಳ್ಳೆ ಬರೋರಾಗ ಇದ್ದಿದ್ದೆ ಅಲ್ರಿ. ಎರಡನೇ ಸರಿ ಹಿಂಗೆ 2 ನಿಮಿಷದಾಗ ಒಳಗೆ ಹೊರ ಬಂದಿನಿ, ಇದ್ದಿದ್ದೇ ಇಲ್ಲ. ಅಯ್ಯೋ ನನ್ನ ಮಗಳು ಎಲ್ಲಿ ಹೋಗ್ಯಾಳ ಅಂತ ಇಡೀ ಅಲ್ಲೇ ಕಂಪೌಂಡ್ ಹುಡುಕಿದೆ. ಎಲ್ಲರೂ ಹಿಂದ್ಗಿಂದ ಹೋಗ್ಯಾಳ ನೀರಾಗಾಡ ಅಂತಾನಂತೆ. ಎಲ್ಲೂ ಇರಲಿಲ್ಲ. ಸೀದಾ ಮತ್ತು ನನ್ನ ಗಾಡಿ ತೊಗೊಂಡು ಇಲ್ಲಿ ಬಂದು ನಮ್ಮ ತಂಗಿಗೆ ನನ್ನ ಮಗಳು ಬಂದಾಳ ನಾ ಅದ್ಯ ಅಂತ ಕೇಳಿದೆ. ಬಂದಿಲ್ಲ ಅಂದ್ಲು. ಮತ್ತು ಒಳ್ಳೆ ಹೋದೆ. ಅಷ್ಟ್ರಾಗೆ ನಮ್ಮ ಮನೆಯವ್ರ ಫೋನ್ ಬಂತು. ಫೋನ್ ಬಂದ ತಕ್ಷಣ ಅದ್ಯ ಕಾಣವಲ್ಲ, ನನ್ನ ಅದ್ಯ ಎಲ್ಲೇ ಹೋಗ್ಯಾಳ ಅಂತೇಳಿ ನನಗೆ ಏನೂ ಕೈಕಾಲ ಆಡ್ಲಿಲ್ಲ ರೀ. ಅಷ್ಟ್ರಾಗ ನಮ್ಮ ಅಣ್ಣನ ಮಗ ಬಂದ ರೀ. ನನ್ನ ಅಳಿಯ ಆಟೋದಾಗ ಹತ್ತಿಸ್ಕೊಂಡು ಪೂರ್ತಿ ಹುಡುಕಿದೆ 2 ರೌಂಡ್, ಎಲ್ಲೂ ಸಿಗ್ಲಿಲ್ಲ ರೀ. ನನ್ನ ಮಗಳು ಅಲ್ಲೇ ಇದ್ರು, ನಮ್ಮ ಕಣ್ಣಿಗೆ ಕಾಣ್ಲಿಲ್ಲ ರೀ. ಅಮ್ಮ ಏನು ಮಾಡಿದ ತಗೊಂಡೋಗಿ? ಏನು ಮಾಡಿದ ಅವ ಕತ್ತರಿಸ್ಕಿ? ನಾ ಏನು ಮಾಡಿದ್ನ? ಏನು ಮಾಡಿದ್ ನನಗೇನೂ ತೋರಿಸಿಲ್ರಿ. ನನ್ನ KMCಯಾಗ ನೀನು ಹೆಣ ನೋಡಿದ್ರಿ ನನ್ನ ಮಗಳದು. ನಾ ಮತ್ತು ಲಾಸ್ಟ್ ಮಾತಾಡ್ಲಿಲ್ಲ ರೀ ನನ್ನ ಮಗಳ ಜೊತೆ. ನನ್ನ ಮಗಳು ನನ್ನ ಮುದ್ದಾಗಿತ್ರಿ. ಅದು ಶಾಲೆಗೆ ಹೋಗಿತ್ರಿ. ಯಾರು ಇವತ್ತಿನ ಮಗಳಿಗೆ ಈ ರೀತಿ ಶಿಕ್ಷೆ ಕೊಟ್ಟರೆ ಅವ್ರಿಗೂ ಒಂದು ಕಠಿಣ ಶಿಕ್ಷೆ ಕೊಡುವಂಥ ಕೆಲಸ ನಾವು ಇವತ್ತು ಪೊಲೀಸರು ಮಾಡಿದ್ದಾರೆ. ಆ ಸಂಪರ್ಕ ಏನು ಹೇಳ್ತೀರಮ್ಮ? ಅವ್ರು ಯಾರು ನನ್ನ ಮಗಳಿಗೆ ಅವ್ರು ಇಷ್ಟು ನಿನ್ನೆ ಒಂದು 1000 ಜನ ನಿಂತು ಸಪೋರ್ಟ್ ಮಾಡಿ ನನ್ನ ಮಗಳಿಗೆ ನ್ಯಾಯ ದೊರಕಿಸ್ಕೊಟ್ರು. ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಉತ್ಪೂರ್ವಕವಾದ ಧನ್ಯವಾದಗಳು. ಪೊಲೀಸರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಸರ್. ನನ್ನ ಮಗಳು ನಮ್ಮದೆಲ್ಲ ಹೆಸರನ್ನ ಪೇಪರ್ನ ತಂದು ನಮ್ಮನ್ನು ಸಾರ್ಥಕ ಮಾಡಿ ಹೋಗ್ಬಿಟ್ಲ ರೀ. ನಮ್ಮ ಮಗಳು ನಾವು ಎಂದೂ ಇಂಥದ್ದು ನೋಡಿದ್ದಿಲ್ರಿ ನಮ್ಮ ಕೈ ಜೀವನದಾಗ. ನಿನ್ನೆ ಇದೇ ಒಂದು ಮನೆಯಲ್ಲಿ ಆಟವಾಡಿದಂತಹ ಮಗಳು ಇವತ್ತು ನಮ್ಮ ಜೊತೆ ಇಲ್ಲ. ಆದರೆ ಇವತ್ತು ನಮ್ಮ ಮಗಳ ಸಾವಿಗೆ ನ್ಯಾಯ ದೊರಕಿಕೊಡುವಂತಹ ಕೆಲಸವನ್ನು ಇವತ್ತು ಪೊಲೀಸರು ಮಾಡಿದ್ದಾರೆ. ಹೀಗಾಗಿ ಪೊಲೀಸರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೇವೆ ಅನ್ನೋದು ಆ ತಂದೆ ತಾಯಿಯ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ. ಹಂಗ